ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ಇವತ್ತು ನಮ್ಮ ಚಾನಲ್ಲು 1,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದೆ. ನಾನು ಫಸ್ಟ್ ಈ ಚಾನಲ್ಗೆ ಬಂದಾಗ ನಿಜವಾಗ್ಲೂ ನಾನು 1,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ತೀನ ಅಂತ ಅಂದ್ಕೊಂಡು ಬಂದೆ. ಆದರೆ ಇಷ್ಟು ಬೇಗ 1,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದ್ದೀನಿ. ಇಷ್ಟು ಬೇಗ ಅಂತ ಅಂದರೆ ಕಮ್ಮಿ ದಿನಗಳೇನಲ್ಲ. ಆದ್ರೂ ಅಟ್ಲೀಸ್ಟ್ ಒಂದು 3 ತಿಂಗಳು ಒಳಗಾದ್ರೂ ನಾನು 1,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ್ದೀರಾ, ನನ್ನ ಬಂಧು ಬಳಗ ಮತ್ತು ನನ್ನ ಸ್ನೇಹಿತರು, ಬಹುಮುಖ್ಯವಾಗಿ ನನ್ನ ಸ್ನೇಹಿತರು ಎಷ್ಟೋ ಜನ ತುಂಬ ಇವಾಗಲೂ ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆ ಈ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಕೂಡ. ಈ ಶಿವರಾತ್ರಿ ಪ್ರತಿಯೊಬ್ಬರಿಗೂ ಕಷ್ಟಕ್ಕೆ ಪ್ರತಿಫಲವನ್ನು ಖಂಡಿತ ಆ ಶಿವ ಎಲ್ಲರಿಗೂ ಕೊಡಲಿ ಅಂತ ಬೇಡ್ಕೊಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಯಾವ ಥರ ನಾವು ಶಿವರಾತ್ರಿ ಹಬ್ಬವನ್ನು ನಾವು ಆಚರಿಸ್ತು ಅನ್ನೋದು ಫಸ್ಟ್ ಟೈಮ್ ನಾನು ಈ ಥರ ಲಾಗ್ ಮಾಡ್ತಾ ಇರೋದು. ನಿಮ್ಮ ಸಪೋರ್ಟು ನನಗೆ ಹೀಗೆ ಇರಲಿ. ಈ ವಿಡಿಯೋದಲ್ಲಿ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಬ್ಬ ಹರಿದಿನಗಳು ಬಂತು ಅಂದರೆ ಮನೆಯಲ್ಲಿ ಹೆಣ್ಮಕ್ಳಿಗೆಲ್ಲ ಜಾಸ್ತಿ ಕೆಲಸಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟೇ ಕೆಲಸ ಮಾಡಿ ಮುಗಿಸಿದ್ರೂ ಕೂಡ ಅವತ್ತು ಕೆಲಸನೇ ಮುಗಿಯೋದೇ ಇಲ್ವೇನೋ ಅನ್ನೋಷ್ಟು ಕೆಲಸಗಳಿರ್ತವೆ. ಅದರಲ್ಲೂ ಮಕ್ಕಳುಗಳನ್ನ ಇಟ್ಕೊಂಡು ಕೆಲಸ ಮಾಡೋದು ಇದೆಯಲ್ಲ, ಅದಂತೂ ಸಾಹಸದ ಕೆಲಸ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಹಬ್ಬ ಹರಿದಿನಗಳು ಬಂದಾಗ ನಾನು ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ತಲೆಗೆ ಸ್ನಾನ ಮಾಡಿ, ಅಂದರೆ ದೇವರ ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ತಲೆಗೆ ಸ್ನಾನ ಮಾಡಿಬಿಟ್ರೆ ದೇವ್ರ ಕೆಲಸಗಳನ್ನೆಲ್ಲ ನಾವು ಬೇಗ ಮುಗಿಸ್ಕೊಬಿಡ್ಬೋದು. ಹಾಗೆ ನಾನು ಇಲ್ಲಿ ಬಾಗಿಲನ್ನೆಲ್ಲ ತೊಳೆದು ರಂಗೋಲಿಯನ್ನು ಹಚ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಅರಿಶಿನವನ್ನು ನೀಟಾಗಿ ಹೊಸ್ಲಿಗೆ ಪೂರ್ತಿಯಾಗಿ ನಾನು ಹಚ್ಕೊತಾ ಇದ್ದೀನಿ. ಅರಿಶಿನ ಕುಂಕುಮವೆಲ್ಲ ಇಟ್ಟು ನಾನಿಲ್ಲಿ ರಂಗೋಲಿ ಎಲ್ಲ ಬಿಡ್ತಾ ಇದ್ದೀನಿ. ರಂಗೋಲಿಯ ನನಗೆ ಅಷ್ಟಾಗಿ ಏನು ಬಿಡೋದಕ್ಕೆ ಬರೋದಿಲ್ಲ, ಆದರೂ ಸ್ವಲ್ಪ ಮಟ್ಟಿಗೆ ನಾನು ರಂಗೋಲಿ ಬಿಡೋದಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪನೇ ಬರೋದು. ಇವಾಗ ನೀವು ನೋಡ್ತಾ ಇರೋ ಮಟ್ಟಕ್ಕೆ ಸ್ವಲ್ಪ ಕೆಲವೊಂದು ಚಿತ್ರಗಳನ್ನ ನಾನು ರೆಗ್ಯುಲರಾಗಿ ಅದೇ ಚಿತ್ರಗಳನ್ನ ನಾನು ಇಲ್ಲಿ ರಂಗೋಲಿಗಳನ್ನ ಹಾಕ್ತಾ ಇರ್ತೀನಿ. ನಾನಿಲ್ಲಿ ಬಾಗಿಲಲ್ಲಿ ಪ್ರತಿ ಒಂದು ಹಬ್ಬಗಳಲ್ಲಿಯೂ ಸ್ವಸ್ತಿಕು ಮತ್ತು ಓಂನ ನಾನು ಬರಿತೀನಿ. ಈ ಥರ ಬರೆಯೋದ್ರಿಂದ ಏನೆಲ್ಲ ನಮ್ಗೆ ಅನುಕೂಲಗಳಾಗುತ್ತೆ ಅಂದರೆ, ಯಾವುದೇ ದೃಷ್ಟಿ ದೋಷ ಇದ್ರೂ ಕೂಡ ಇದು ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಓಂ ಮತ್ತು ಸ್ವಸ್ತಿಕ್ನ ಬರಿತಾ ಇದ್ದೀನಿ. ಆದರೆ ಈ ಶಿವರಾತ್ರಿಯ ಹಬ್ಬದಲ್ಲಿ ನಾನು ಫಸ್ಟು ತ್ರಿಶೂಲವನ್ನು ಬರಿತಾ ಇದ್ದೀನಿ, ನಂತರ ನಾನಿಲ್ಲಿ ಸ್ವಸ್ತಿಕ್ನ ಬರ್ಕೊತಾ ಇದ್ದೀನಿ. ಈ ಥರ ನೀವು ಬರೆಯೋದ್ರಿಂದ ಸ್ವಸ್ತಿಕ್ ನಂತರ ನಾನಿಲ್ಲಿ ಓಂನ ಬರಿತಾ ಇದ್ದೀನಿ. ಓಂ ಅನ್ನೋದನ್ನು ಬರಿಬೇಕು. ಈ ಥರ ನೀವು ಮೂರನ್ನು ಬರೆಯೋದ್ರಿಂದ, ತ್ರಿಶೂಲ, ಸ್ವಸ್ತಿಕು, ಓಂ ಬರೆಯೋದ್ರಿಂದ ನಮ್ಮ ಮನೆಗೆ ಯಾರಾದರೂ ಅಂದರೆ ಕೆಟ್ಟ ದೃಷ್ಟಿ, ದುಷ್ಟಶಕ್ತಿಗಳ ಏನಾದರೂ ದೃಷ್ಟಿ ದೋಷ ಏನಾದರೂ ಇದ್ದರೆ ಇದು ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಒಂದು ಮೂರನ್ನು ತ್ರಿಶೂಲ, ಸ್ವಸ್ತಿಕು ಮತ್ತು ಓಂನ ಬಾಗಿಲ ಮೇಲೆ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಅವತ್ತಿನ ಹಬ್ಬ ದಿನಗಳಲ್ಲಿ ನಾನು ಇದನ್ನು ಪೂಜೆ ಮಾಡ್ತೀನಿ. ಸಾಮಾನ್ಯವಾಗಿ ಹಬ್ಬಗಳಲ್ಲಿ ನಾನು ಓಂ ಸ್ವಸ್ತಿಕನ್ನು ಬರಿತಾ ಇದೆ. ಆದರೆ ಶಿವರಾತ್ರಿ ಹಬ್ಬ ದಿನದಂದು ಮಾತ್ರ ನಾನಿಲ್ಲಿ ಮೂರನ್ನು ತ್ರಿಶೂಲ ನನಗೆ ಅಷ್ಟು ಚೆನ್ನಾಗಿ ಬರೆಯೋಕ್ಕೆ ಬಂದಿಲ್ಲ, ಆದರೂ ಟ್ರೈ ಮಾಡಿದ್ದೀನಿ. ನಂತರ ನಾನಿಲ್ಲಿ ಸ್ವಸ್ತಿಕು ಮತ್ತು ಓಂನ ಇಲ್ಲಿ ಚಿತ್ರವನ್ನು ಬಿಡಿಸಿ ಅರಿಶಿನ ಕುಂಕುಮವನ್ನು ಇಟ್ಟಿದ್ದೀನಿ. ಈಗ ದೇವರ ಪ್ರಸಾದಕ್ಕೆ ಅಂತ ನಾನಿಲ್ಲಿ ತಂಬಿಟ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ಇವಾಗ 1 ಕಪ್ ಆಗೋವಷ್ಟು ಕಡಲೆನ ತೊಗೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನು ಕಪ್ಪು ನಾನು ಕಡಲೆ ತೊಗೊಂಡಿದ್ದೀನಿ ಅದರಲ್ಲಿ 1/4 ಕಪ್ಪಷ್ಟು ನೀರನ್ನು ನಾನಿಲ್ಲಿ ಸ್ವಲ್ಪ ಕುದಿಯೋಕ್ಕೆ ಇಟ್ಟಿದ್ದೀನಿ. ಅರ್ಧ ಕಪ್ ಆಗೋವಷ್ಟು ಇಲ್ಲಿ ಬೆಲ್ಲದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೆಲ್ಲ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅನ್ನೋದಾದರೆ ಸಮ ಪ್ರಮಾಣದಲ್ಲೂ ಕೂಡ ತಗೋಬೋದು. ಇದು ಜಾಸ್ತಿ ಏನು ಕುದಿಯೋದೇನು ಬೇಡ, ಸ್ವಲ್ಪ ಕುದಿದ್ರೆ ಸಾಕು. ಇವಾಗ ನಾನು ಅದಕ್ಕೆ 2 ಏಲಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಬಿಸಿ ಇದ್ದಾಗಲೇ ತಂಬಿಟ್ಟನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ತಂಬಿಟ್ಟಿಗೆ ಕಡಲೆ ಬೀಜ, ತೆಂಗಿನಕಾಯಿ ಅಥವಾ ಕೊಬ್ಬರಿ, ಎಳ್ಳನ್ನು ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ದೇವರಿಗೆ ಆರತಿಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಸ್ವಲ್ಪನೇ ಹಾಕಿ ನೀಟಾಗಿ ಇಲ್ಲಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು 2 ಆರತಿ ಆಗಬೇಕು ಅಷ್ಟು ನಾನಿಲ್ಲಿ ತಂಬಿಟ್ಟನ್ನು ತೊಗೊಂಡಿದ್ದೀನಿ. ಇದು ರೌಂಡ್ ಶೇಪಲ್ಲಾದ್ರೂ ನಾವು ಆರತಿ ಮಾಡ್ಬೋದು, ಆದರೆ ನಾನಿಲ್ಲಿ ಬೇರೆ ಥರನೇ ಒಂದು ಶೇಪ್ನ ಕೊಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು.
ತಂಬಿಟ್ಟನ್ನು ಮಾಡಿದ ಮೇಲೆ ಅದು ತಂಬಿಟ್ಟಿನ ಮೇಲೆ ನಾವು ತುಪ್ಪದ ಬತ್ತಿಯನ್ನು ಹಚ್ಚೋದಕ್ಕೆ ಇಲ್ಲಿ ನಾನು ಜಾಗ ಮಾಡ್ತಾ ಇದ್ದೀನಿ. ಎರಡೂ ತಂಬಿಟ್ಟಿಗೂ ಕೂಡ ನಾನು ಇದೇ ಥರ ಮಾಡ್ಕೊತೀನಿ. ಇವಾಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಒಂದು ಡಿಸೈನನ್ನು ಮಾಡ್ತಾ ಇದ್ದೀನಿ. ನಾನು ಕಡಲೆಯನ್ನು ತಗೊಂಡು ಕಡಲೆನಲ್ಲಿ ನನಗೆ ಗೊತ್ತಿರೋ ಥರ ಸುಮ್ಮನೆ ನಾನೊಂದು ಡಿಸೈನ್ ಮಾಡ್ತಾ ಇದ್ದೀನಿ. ನೀವು ಓಮ್ ಆದರೂ ಬರಿಬೋದು ಅಥವಾ ಸ್ವಸ್ತಿಕ್ ಆದ್ರೂ ಬರೀಬೋದು. ಶಿವನಿಗೆ ಸಂಬಂಧಪಟ್ಟಿದ್ದಂಥ ನೀವು ಯಾವುದಾದ್ರೂ ಬರ್ಕೋಬೋದು. ಇವಾಗ ನೀವು ನೋಡ್ತಾ ಇರ್ಬೋದು 2 ತಂಬಿಟ್ಟು ರೆಡಿ ಆಗಿದೆ. ತಂಬಿಟ್ಟಿನ ಆರತಿಯ ನಂತರ ನಾನಿಲ್ಲಿ ಸಿಹಿ ಅವಲಕ್ಕಿಯನ್ನು ದೇವರ ಪ್ರಸಾದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ. ಸಿಹಿ ಅವಲಕ್ಕಿ ಮಾಡಬೇಕಾಗಿ ನಾನಿವಾಗ ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ಮೊದಲೇ ನಾನು ನೆನೆಸಿ ಇಟ್ಕೊಂಡಿದ್ದೆ. ನಂತರ ನಾನು 3 ಚಮಚ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಇಲ್ಲಿ ತೆಂಗಿನಕಾಯಿಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ. 2 ಬಾಳೆಹಣ್ಣನ್ನು ನಾನು ಇಲ್ಲಿ ಕಟ್ ಮಾಡಿ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಸಿಹಿ ಅವಲಕ್ಕಿ ರೆಡಿ ಆಯಿತು. ಈಗ ಶಿವಲಿಂಗಕ್ಕೆ ನಾನು ಅಭಿಷೇಕ ಮಾಡೋದಕ್ಕೆ ಅಂತ ಒಂದು ಮಣೆಯನ್ನು ತೊಗೊಂಡಿದ್ದೀನಿ. ಮಣೆ ಮೇಲೆ ನಾನಿವಾಗ ರಂಗೋಲಿಯನ್ನು ಬಿಡ್ತಾ ಇದ್ದೀನಿ. ನೀವು ಅಕ್ಕಿಯಲ್ಲಾದರೂ ಸರಿ, ರಂಗೋಲಿಯಲ್ಲಾದರೂ ಸರಿ ರಂಗೋಲಿಯನ್ನು ಬಿಟ್ಕೋಬೇಕಾಗುತ್ತೆ. ಶಿವನಿಗೆ ಸಂಬಂಧಪಟ್ಟದ್ದು ಓಂ ಅಥವಾ ಸ್ವಸ್ತಿಕು ಅಥವಾ ಏನಾದ್ರೂ ಸರಿ ಓಂ ನಮ ಶಿವಾಯ ಅಂತನಾದ್ರೂ ಕೂಡ ನೀವು ಬರಿಬೋದು. ಏನು ರಂಗೋಲಿ ಚಿತ್ರನೇ ಬಿಡಬೇಕು ಅಂತ ಏನಿಲ್ಲ. ಶಿವಲಿಂಗವನ್ನು ಕೂರಿಸೋದಕ್ಕೆ ನಾನಿಲ್ಲಿ ಒಂದು ತಟ್ಟೆಯನ್ನು ತೊಗೊಂಡಿದ್ದೀನಿ. ತಟ್ಟೆ ಹಿತ್ತಾಳೆ ಅಥವಾ ತಾಮ್ರದಾದರೆ ಒಳ್ಳೆಯದು. ನಾವು ಊಟಕ್ಕೆ ಉಪಯೋಗಿಸುವಂತಹ ಸ್ಟೀಲ್ ಯಾವುದೇ ತಟ್ಟೆಯನ್ನು ಉಪಯೋಗಿಸಬಾರ್ದು. ನಾವು ಅಭಿಷೇಕವನ್ನು ಮಾಡಬೇಕಾದ್ರೆ ಬೆಳ್ಳಿಯ ತಟ್ಟೆ ಆದರೆ ಇನ್ನೂ ಒಳ್ಳೆಯದು. ಸಾಮಾನ್ಯವಾಗಿ ಬೆಳ್ಳಿಯ ತಟ್ಟೆ ಎಲ್ಲರ ಮನೆಯಲ್ಲೂ ಇರೋದಿಲ್ಲ. ಹಾಗಾಗಿ ಈ ಥರ ತಾಮ್ರದ ಅಥವಾ ಹಿತ್ತಾಳೆಯ ತಟ್ಟೆ ಎಲ್ಲರ ಮನೆಯಲ್ಲಿಯೂ ಇದ್ದೇ ಇರುತ್ತೆ. ಹಾಗಾಗಿ ಈ ತಟ್ಟೆಯನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು. ದೇವರಿಗೆ ಅಂತಲೇ ಈ ತಟ್ಟೆಗಳನ್ನ ನಾವು ಇಟ್ಕೊಂಡಿರ್ತೀವಿ, ಬೇರೆ ಯಾವುದಕ್ಕೂ ನಾವು ಉಪಯೋಗಿಸೋದಿಲ್ಲ. ದೇವರ ಪೂಜೆಗೆ ಬೇಕಾಗಿರುವಂತಹ ಉದ್ದರಣೆ ಪಾತ್ರೆ ಮತ್ತು ಗಂಟೆ ಎಲ್ಲನೂ ನಾನಿಲ್ಲಿ ತಗೊಂಡಿದ್ದೀನಿ. ಪಂಚಾಮೃತ ಅಭಿಷೇಕಕ್ಕೆ ನಾನಿಲ್ಲಿ ಹಾಲು, ಮೊಸರು, ಜೇನುತುಪ್ಪ, ಹಸುವಿನ ತುಪ್ಪ, ಸ್ವಲ್ಪ ಎಳನೀರು ಮತ್ತು ಸಕ್ಕರೆಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇವಾಗ ಶಿವಲಿಂಗಕ್ಕೆ ಪಂಚಾಮೃತದಿಂದ ನಾವಿವಾಗ ಅಭಿಷೇಕವನ್ನು ನಾನು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ 2 ದೀಪಗಳನ್ನ ಹಚ್ತಾ ಇದ್ದೀನಿ. ಮೊದಲಿಗೆ ದೀಪಗಳನ್ನ ಹಚ್ಕೋಬೇಕು. ಮೊದಲು ಶಿವಲಿಂಗಕ್ಕೆ ಒಂದು ಪೂಜೆ ಮಾಡಿ ನಂತರ ನಾವು ಇಲ್ಲಿ ಅಭಿಷೇಕವನ್ನು ಪ್ರಾರಂಭಿಸಬೇಕಾಗುತ್ತದೆ. ದೀಪಗಳನ್ನ ಹಚ್ಚಿದ ಮೇಲೆ ನಾನು ಅರಿಶಿನ ಕುಂಕುಮವನ್ನು ದೀಪಗಳಿಗೆ ಹಚ್ತಾ ಇದ್ದೀನಿ. ಅಭಿಷೇಕದ ಮುಂಚೆನೇ ನಾವಿಲ್ಲಿ 2 ಗಂಧದ ಕಡ್ಡಿಯನ್ನು ತಗೊಂಡು ಶಿವಪೂಜೆಯನ್ನು ಮಾಡಬೇಕಾಗುತ್ತದೆ. ಇವಾಗ ಪೂಜೆಯನ್ನು ಮಾಡೋಣ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಪೂಜೆ ಆಯಿತು. ಇವಾಗ ನಾವು ಅಭಿಷೇಕವನ್ನು ಮಾಡೋಣ. ಮೊದಲಿಗೆ ನಾನಿಲ್ಲಿ ಹಾಲನ್ನು ಅಭಿಷೇಕ ಮಾಡ್ತಾ ಇದ್ದೀನಿ. ಹಾಲಿನ ಅಭಿಷೇಕ ಮಾಡುವಾಗ ಶಿವನ ಅಷ್ಟೋತ್ತರ ಹೇಳ್ಕೋಬೋದು, ಇಲ್ಲ ಶಿವನಿಗೆ ಓಂ ನಮ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರನಾದರೂ ನಾವು ಹೇಳ್ಕೋಬೋದು. ನಾನಿಲ್ಲಿ ಪಂಚಾಕ್ಷರಿಯ ಮಂತ್ರವನ್ನು ಹೇಳ್ತಾ ಅಭಿಷೇಕವನ್ನು ನಾನು ಮಾಡ್ತಾ ಇದ್ದೀನಿ. ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ಪಂಚಾಮೃತದ ಅಭಿಷೇಕವಾದ ಮೇಲೆ ಎಳನೀರು ಮತ್ತು ವಿಭೂತಿಯಿಂದ ನಾನಿಲ್ಲಿ ಅಭಿಷೇಕವನ್ನು ಮಾಡ್ತಾಯಿದ್ದೀನಿ. ಒಂದೊಂದು ಅಭಿಷೇಕವನ್ನು ಮಾಡಿದ ಮೇಲೆ ಶಿವನಿಗೆ ನೀವು ಪೂಜೆಯನ್ನು ಮಾಡಬಹುದು. ಓಂ ನಮ ಶಿವಾಯ, 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 ಓಂ ನಮ ಶಿವಾಯ.
ಅಭಿಷೇಕವಾದ ನಂತರ ನಾನಿಲ್ಲಿ ಶಿವಲಿಂಗವನ್ನು ನೀರಿನಿಂದ ಶುಭ್ರಗೊಳಿಸಿ ಹೂವಿನ ಅಲಂಕಾರವನ್ನು ನಾನಿಲ್ಲಿ ಮಾಡಿದ್ದೀನಿ. ನನಗೆ ಎಷ್ಟು ಹೂವು ಸಿಕ್ಕುತ್ತೋ ಅಷ್ಟು ಹೂವಿನಿಂದ ನಾನಿಲ್ಲಿ ಅಲಂಕಾರ ಮಾಡಿದ್ದೀನಿ. ಎಕ್ಕದ ಹೂವಿನಿಂದ ಶಿವಲಿಂಗವನ್ನು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ನನಗೆ ಎಕ್ಕದ ಹೂವು ಸಿಗಲಿಲ್ಲ, ಸ್ವಲ್ಪ ನನಗೆ ಬಿಲ್ವ ಪತ್ರೆ ಸಿಕ್ತು, ಹಾಗಾಗಿ ಬಿಲ್ವ ಪತ್ರೆನೂ ಕೂಡ ನಾನು ಶಿವನಿಗೆ ಅರ್ಪಿಸ್ತಾ ಇದ್ದೀನಿ. ಅಭಿಷೇಕ ಆಗಿ ಹೂವಿನ ಅಲಂಕಾರವೂ ಕೂಡ ಆಯಿತು. ಹೂವಿನ ಅಲಂಕಾರವಾದ ಮೇಲೆ ನಾನಿಲ್ಲಿ ಬಾಳೆಹಣ್ಣಿನ ತೊಟ್ಟನ್ನು ಮುರಿದು ತೆಂಗಿನಕಾಯಿನ ಒಡೆದು ಅರಿಶಿನ ಕುಂಕುಮವೆಲ್ಲ ಇಟ್ಟು ತಂಬಿಟ್ಟಿನ ಹಾರತಿಗೆ ನಾನಿಲ್ಲಿ ಬತ್ತಿಯನ್ನು ಇಟ್ಟಿದ್ದೀನಿ ಮತ್ತು ದೀಪವನ್ನು ಕೂಡ ಹಚ್ಚಿದ್ದೀನಿ. ತಂಬಿಟ್ಟಿನ ಆರತಿಗೆ ನಾವು ತುಪ್ಪದ ಬತ್ತಿಯನ್ನು ಉಪಯೋಗಿಸಿದರೆ ತುಂಬಾ ಒಳ್ಳೆಯದು. ಮತ್ತು ನಾವು ತುಪ್ಪದ ಬತ್ತಿಯನ್ನು ನಾವು ಹಚ್ಚುವ ಮುಂಚೆನೇ ಬತ್ತಿಗಳನ್ನ ನಾವು ತುಪ್ಪದಲ್ಲೇ ಇಟ್ಟಿರಬೇಕು. 5 ನಿಮಿಷ ಆದಮೇಲೆ ನಾವು ಅದನ್ನು ಬತ್ತಿಯನ್ನು ತೆಗೆದು ನಾವು ಹಚ್ಚಿದ್ರೆ ತುಂಬ ಹೊತ್ತು ಉರಿಯುತ್ತೆ, ಇಲ್ಲ ಅಂತಂದರೆ ಬೇಗ ಅದು ಆರೋಗುತ್ತೆ. ಇವಾಗ ತಂಬಿಟ್ಟಿನ ಆರತಿಯನ್ನು ನಾನೀಗ ಮಾಡ್ತಾಯಿದ್ದೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತಂಬಿಟ್ಟಿನ ಆರತಿ ಆದ ನಂತರ ನಾನಿಲ್ಲಿ ಸಿಹಿ ಅವಲಕ್ಕಿಯನ್ನು ಸ್ವಾಮಿ ಪ್ರಸಾದಕ್ಕೆ ಮಾಡಿಡ್ತಾ ಇದ್ದೀನಿ. ಹಾಗೆ 2 ಬಿಲ್ವಪತ್ರೆಯನ್ನು ಕೂಡ ಪ್ರಸಾದ ಮೇಲೆ ಇಟ್ಟು ನಾನಿವಾಗ ಕೊನೆಯದಾಗಿ ಮಹಾಮಂಗಳಾರತಿ ಥರ ನಾನಿವಾಗ ಕರ್ಪೂರದ ಆರತಿಯನ್ನು ನಾನಿಲ್ಲಿ ಬೆಳಗ್ತಾ ಇದ್ದೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮನೆಯಲ್ಲಿ ಅಭಿಷೇಕ ಮತ್ತು ಪೂಜೆಯೆಲ್ಲ ಮುಗಿದ ಮೇಲೆ ಸಂಜೆ 6 ಗಂಟೆಗೆ ದೇವಸ್ಥಾನದಲ್ಲಿ ರುದ್ರಾಭಿಷೇಕವಿತ್ತು. ಹಾಗಾಗಿ ಇವತ್ತು ಉಪವಾಸ ಇರೋದ್ರಿಂದ ಒಂದು ಸಲ ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ರುದ್ರಾಭಿಷೇಕದ ವಿಡಿಯೋನೂ ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ರುದ್ರಾಭಿಷೇಕವನ್ನು ನೋಡಿ ಆ ಸ್ವಾಮಿ ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೋ ಅವ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥಿಸ್ಕೊತಾ ಇದ್ದೀನಿ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಮನೆಯಲ್ಲಿ ಎಲ್ಲ ಪೂಜೆಯನ್ನು ಮುಗಿಸಿ ನಾನಿವಾಗ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸಂಜೆ 6 ಗಂಟೆಗೆ ಇಲ್ಲಿ ಅಭಿಷೇಕ ಇರೋದ್ರಿಂದ ರುದ್ರಾಭಿಷೇಕ, ಅದರಲ್ಲೂ ತುಂಬ ಬಹುಮುಖ್ಯವಾದಂತಹ ಶಿವರಾತ್ರಿಯಲ್ಲಿ ಶಿವನಿಗೆ ಇಷ್ಟವಾದಂತಹ ರುದ್ರಾಭಿಷೇಕವನ್ನು ಇಲ್ಲಿ ನೆರವೇರಿಸಲಾಗಿತ್ತು. ಮೊದಲಿಗೆ ಇಲ್ಲಿ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕೂತಿರೋರು ಹೇಳ್ತಾ ಇರೋ ಅಭಿಷೇಕವನ್ನು ಮಾಡುವಾಗ ಅಂದರೆ ರುದ್ರಾಭಿಷೇಕವನ್ನು ಮಾಡುವಾಗ ಹಗೋರಾಯ ನಮಃ ಅಂತ ಹೇಳ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ ಅಂತ. ಹಾಗೆ ನಾವೆಲ್ಲ ಕುಳಿತಿರೋ ಅಂಥವ್ರೆಲ್ಲರೂ ಹಗೋರಾಯ ನಮಃ ಅಂತ ನಾವಿಲ್ಲಿ ಎಲ್ಲರೂ ಹೇಳ್ಕೊತಾ ಇದ್ದೀವಿ. ಮೊದಲಿಗೆ ಶಿವಲಿಂಗಕ್ಕೆ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡಿ ಇಲ್ಲಿ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಸಕ್ಕರೆಯ ಅಭಿಷೇಕವಾದ ಮೇಲೆ ಇಲ್ಲಿ ಎಲ್ಲ ಥರದ ಹಣ್ಣುಗಳಿಂದ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಥರದ ಹಣ್ಣುಗಳಿಂದ ಶಿವಲಿಂಗವನ್ನು ಹಾಗೆ ಎಲ್ಲ ಪೂರ್ತಿ ಶಿವಲಿಂಗವನ್ನು ಮುಚ್ಚೋ ಥರ ಅದನ್ನು ಹಣ್ಣುಗಳಿಂದನೇ ಶಿವಲಿಂಗಕ್ಕೆ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆ ಅಭಿಷೇಕವಾದ ಮೇಲೆ, ಹಣ್ಣುಗಳಿಂದ ಅಭಿಷೇಕವಾದ ಮೇಲೆ ಇವಾಗ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ನಂತರ ನೀವು ತುಂಬ ಬಹುಮುಖ್ಯವಾದಂತಹ ಅಭಿಷೇಕ ರುದ್ರಾಭಿಷೇಕ. ಈಗ ನೀವು ನೋಡ್ತಾ ಇರುವಂಥದ್ದೇ ರುದ್ರಾಭಿಷೇಕ. ರುದ್ರಾಕ್ಷಿ ಮಾಲೆಯನ್ನು ಶಿವನಿಗೆ ಅರ್ಪಿಸಿ ಇಲ್ಲಿ ಅಭಿಷೇಕವನ್ನು ಮಾಡಲಾಗ್ತಾ ಇದೆ. ಓಂ ಅಘೋರಾಯ ನಮಃ, ಓಂ ಅಘೋರಾಯ ನಮಃ, ಓಂ ಅಘೋರಾಯ ನಮಃ, ಓಂ ಅಘೋರಾಯ ನಮಃ. ಶಿವರಾತ್ರಿಯ ದಿನದಲ್ಲಿ ಶಿವನಿಗೆ ನಡೆಸುವ ಅಭಿಷೇಕಕ್ಕೆ ನಾವು ಕೂಡ ಹಾಲು, ಮೊಸರು, ಜೇನುತುಪ್ಪ ಹಾಗೆ ಎಳನೀರನ್ನು ಕೂಡ ಕೊಡಬಹುದು. ಇಲ್ಲಿ ರುದ್ರಾಭಿಷೇಕವಾದ ಮೇಲೆ ಮಂಗಳಾರತಿಯನ್ನು ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ. ಇವಾಗ ಶಿವನಿಗೆ ಅಲಂಕಾರವನ್ನು ನಡೆಸಲಾಗುತ್ತೆ. ಇಲ್ಲಿ ಬಸವಣ್ಣನಿಗೆ ತಿಂಡಿಗಳ ಸರಮಾಲೆಯನ್ನು ಹಾಕಿದ್ದಾರೆ. ಇದು ತುಂಬಾ ವಿಶೇಷ ಅಂತ ಅನ್ನಿಸ್ತು. ನಮ್ಮ ಬಸವಣ್ಣ ತಿನ್ನುವಂಥ ಎಲ್ಲ ತಿಂಡಿಗಳನ್ನು ಕೂಡ ಇಲ್ಲಿ ಕತ್ತಿಗೆ ಹಾಕಿದ್ದಾರೆ, ಹಾರ ಮಾಡಿ ಹಾಕಿದ್ರು.
ಇನ್ನು ಶಿವರಾತ್ರಿಯ ವಿಶೇಷತೆಗಳೇನು, ಶಿವರಾತ್ರಿಯ ಯಾವ ದಿನದಂದು ನಾವು ಆಚರಿಸುತ್ತೇವೆ, ಉಪವಾಸದಿಂದ ಏನು ಪ್ರಯೋಜನ ಅಂತ ಹೇಳಿ ಈ ವಿಡಿಯೋನ ನಾನು ಮಾಡಾಕಿದ್ದೀನಿ. ನೀವು ಈ ವಿಡಿಯೋನೂ ಕೂಡ ನೋಡ್ಬೋದು. ಮತ್ತು ಬೆಂಗಳೂರಿನಂತಹ ಶಿವಹೋಮ್ ದೇವಸ್ಥಾನಕ್ಕೆ ನಾನು ಬಂದಿದ್ದೆ. ಈ ದೇವಸ್ಥಾನದಲ್ಲಿ ನಾವು ಶಿವನಿಗೆ ಒಂದು ಲೆಟ್ರನ್ನು ಬರಿಬೋದು. ಇದು ತುಂಬಾ ವಿಶೇಷತೆ. ಈ ದೇವಸ್ಥಾನಕ್ಕೆ ಬಂದರೆ ಅದರ ಪೂರ್ತಿ ವಿಚಾರನ, ಆ ದೇವಸ್ಥಾನದಲ್ಲಿ ಏನೇನೆಲ್ಲ ವಿಶೇಷತೆ ಇದೆ ಅಂತ ಆ ವಿಡಿಯೋ ಮಾಡಾಕಿದ್ದೀನಿ. ನೀವು ಈ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ, ಹಾಗೆ ಕಮೆಂಟ್ಸ್ ಹಾಕಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ಮನಸ್ಪೂರ್ವಕವಾಗಿ ಶಿವರಾತ್ರಿಯ ಶುಭಾಶಯಗಳನ್ನ ಹೇಳ್ತಾ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ.